Hello guys, welcome back to my channel, Students World of Kriju. Subscribe my channel for more videos. Like this video, share this video. ಈ ವಿಡಿಯೋದಲ್ಲಿ BA 5th ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯದ ಕಂಪಲ್ಸರಿ ಪೇಪರ್ ಆಗಿರ್ತಕ್ಕಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತ ವಿಷಯದ ಮೊದಲನೇ ಅಧ್ಯಾಯ ಸಾರ್ವಜನಿಕ ಆಡಳಿತದ ಅರ್ಥ, ವ್ಯಾಪ್ತಿ ಮತ್ತು ಮಹತ್ವವನ್ನು ನೋಡಲಾಗಿರ್ತದೆ. ಸಾರ್ವಜನಿಕ ಆಡಳಿತದ ಅರ್ಥ. ಸಾರ್ವಜನಿಕ ಆಡಳಿತ ಎಂಬ ಪದವು ಎರಡು ಪ್ರತ್ಯೇಕ ಪದಗಳಾದ ಸಾರ್ವಜನಿಕ ಮತ್ತು ಆಡಳಿತ ಇವುಗಳ ಸಂಯೋಜನೆಯಾಗಿದೆ. ಸಾರ್ವಜನಿಕ ಎಂಬುದು ಸರ್ಕಾರಕ್ಕೆ ಸಂಬಂಧಿಸಿದ್ದು, ಆಡಳಿತ ಎಂದರೆ ವ್ಯವಸ್ಥಿತವಾಗಿ ಕಾರ್ಯಗಳನ್ನು ನಿರ್ವಹಿಸುವ ಪ್ರಕ್ರಿಯೆ. ಈ ಎರಡು ಪದಗಳನ್ನು ಒಟ್ಟಾಗಿ ಸೇರಿಸಿದಾಗ ಅದು ಸರ್ಕಾರ ಅಥವಾ ಸಾರ್ವಜನಿಕ ಸಂಸ್ಥೆಗಳಿಂದ ನಡೆಸಲ್ಪಡುವ ಸಮಸ್ತ ಕಾರ್ಯಗಳನ್ನು ಒಳಗೊಳ್ಳುತ್ತದೆ. ಆಡಳಿತ ಎಂಬ ಪದವು ಕನ್ನಡ ಪದವು ಇಂಗ್ಲಿಷ್ ಭಾಷೆಯ ಆ್ಯಡ್ ಮತ್ತು ಮಿನಿಸ್ಟರ್ ಎಂಬ ಎರಡು ಪದಗಳಿಂದ ಬಂದಿದೆ. ಇದರ ಅರ್ಥ ಸೇವೆ ಮಾಡು. ಅಡ್ಮಿನಿಸ್ಟ್ರೇಟರ್ ಎಂದರೆ ಆ್ಯಡ್ ಎಂದರೆ ಸಾರ್ವಜನಿಕ, ಮಿನಿಸ್ಟರ್ ಎಂದರೆ ಸೇವೆ ಎಂಬ ಅರ್ಥ ಬರುತ್ತದೆ. ಸರಳವಾಗಿ ಹೇಳುವುದಾದರೆ ವ್ಯವಹಾರಗಳ ನಿರ್ವಹಣೆ ಅಥವಾ ಪ್ರಜೆಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನು ನೋಡಿಕೊಳ್ಳುವುದೇ ಆಗಿದೆ. ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ವ್ಯಾಖ್ಯೆಗಳು. LD ವೈಟ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತವು ಸಾರ್ವಜನಿಕ ನೀತಿಯನ್ನು ಸಫಲಗೊಳಿಸಲು ಅಥವಾ ಕಾರ್ಯರೂಪಕ್ಕೆ ತರಲು ಇರುವ ಎಲ್ಲ ಕಾರ್ಯಗಳನ್ನು ಒಳಗೊಂಡಿದೆ. ಉಡೋ ವಿಲ್ಸನ್ ರವರ ಪ್ರಕಾರ ಆಡಳಿತದ ಅಧ್ಯಯನ ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಎಂಬ ಪುಸ್ತಕದಲ್ಲಿ ಸಾರ್ವಜನಿಕ ಆಡಳಿತ ಎಂದರೆ ಸಾರ್ವಜನಿಕ ಕಾನೂನುಗಳನ್ನು ಸವಿಸ್ತಾರವಾಗಿ ಕ್ರಮಬದ್ಧವಾಗಿ ಕಾರ್ಯರೂಪಕ್ಕೆ ತರುವುದಾಗಿದೆ ಎಂದಿದ್ದಾರೆ. ಪೀಟರ್ ಡರ್ಕರ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತವು ನಿರ್ವಹಣೆಯ ಒಂದು ವಿಶೇಷ ಕ್ಷೇತ್ರವಾಗಿದೆ. ಇದು ಕೇವಲ ದಕ್ಷತೆಯನ್ನು ಸಾಧಿಸುವುದಲ್ಲದೆ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುವುದು ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುವುದು ಸಹ ಮುಖ್ಯವಾಗಿದೆ ಎಂದಿದ್ದಾರೆ. ವಿಲ್ಸನ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತವು ರಾಜ್ಯದ ವ್ಯವಹಾರಗಳಿಗೆ ಅನ್ವಯಿಸಲಾದ ನಿರ್ವಹಣೆಯ ಕಲೆ ಮತ್ತು ವಿಜ್ಞಾನ ಅಂತ ಹೇಳ್ತಾರೆ. ಸಾರ್ವಜನಿಕ ಆಡಳಿತದ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ರಾಜಕೀಯ ಸಂದರ್ಭ ಮತ್ತು ನೀತಿಗಳ ಜಾರಿ, ಅಧಿಕಾರಶಾಹಿ ಮತ್ತು ಕಾನೂನುಗಳ ಚೌಕಟ್ಟು, ಸಾರ್ವಜನಿಕ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ, ದಕ್ಷತೆ, ಆರ್ಥಿಕತೆ ಮತ್ತು ನಾಗರಿಕ ಸೇವೆ. ಇಲ್ಲಿ ಪ್ರಮುಖ ಭದ್ರತಾ ಅಥವಾ ಅಗತ್ಯ ಸೇವೆಗಳನ್ನು ಈ ರೀತಿ ನೋಡಬಹುದು. ಸರ್ಕಾರದ ಪತ್ರ, ಸಾರ್ವಜನಿಕ ಸೇವೆ, ನೀತಿ ಅನುಷ್ಠಾನ, ಸಂಪನ್ಮೂಲ ನಿರ್ವಹಣೆ, ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ, ಕಾನೂನು ಮತ್ತು ನಿಯಮಗಳು, ಸಾರ್ವಜನಿಕ ಹಿತಾಸಕ್ತಿ. ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ನೋಡೋದಾದ್ರೆ ಸಾರ್ವಜನಿಕ ಆಡಳಿತ ಒಂದು ವಿಜ್ಞಾನ, ಸಾರ್ವಜನಿಕ ಆಡಳಿತ ಒಂದು ಕಲೆ, ಸಾರ್ವಜನಿಕ ಆಡಳಿತ ವಿಸ್ತೃತ ಸ್ವರೂಪವನ್ನು ಹೊಂದಿದೆ. ಅದರಲ್ಲಿಯ ಪ್ರಮುಖ ಲಕ್ಷಣಗಳು ರಾಜಕೀಯ ಸಂದರ್ಭ, ಸಾರ್ವಜನಿಕ ಹೊಣೆಗಾರಿಕೆ, ಕಾನೂನು ಚೌಕಟ್ಟು, ಸರ್ಕಾರದ ಅನುಷ್ಠಾನದ ಅಂಗ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ಸಂಸ್ಥೆ ಮತ್ತು ನಿರ್ವಹಣೆ, ನಿರಂತರ ಬದಲಾವಣೆ, ಕಾಲಾಂತರದಲ್ಲಿ ಅದರ ಸ್ವರೂಪ ವಿಕಸನಗೊಂಡಂತೆ ಅವುಗಳ ಲಕ್ಷಣಗಳನ್ನು ಈ ರೀತಿಯಾಗಿ ಕಾಣಬಹುದು. ಪಾರ್ಟ್ ಆಫ್ ಗವರ್ನ್ಮೆಂಟ್ ಸರ್ಕಾರದ ಭಾಗ, ಗುರಿ ಆಧಾರಿತ ಗೋಲ್ ಓರಿಯೆಂಟೆಡ್, ಸಹಯೋಗಾತ್ಮಕ ಪ್ರಯತ್ನ ಕೊಲಾಬ್ರೇಟಿವ್ ಎಫರ್ಟ್, ಅಧಿಕಾರಶಾಹಿ ಸಂಘಟನೆ, ಸಾರ್ವಜನಿಕ ಹೊಣೆಗಾರಿಕೆ, ವ್ಯಾಪಕ ಕ್ಷೇತ್ರ, ಕ್ರಿಯಾತ್ಮಕ ಮತ್ತು ವಿಕಾಸಾತ್ಮಕ, ಕಲೆ ಮತ್ತು ವಿಜ್ಞಾನ, ಸಾರ್ವಜನಿಕ ನೀತಿ ಅನುಷ್ಠಾನ, ಮೌಲ್ಯ ಆಧಾರಿತ. ಇಲ್ಲಿ ನಮ್ಮ ಅಧ್ಯಾಯಕ್ಕೆ ಬರುವ ಹಾಗೆ ನೋಡೋದಾದರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ, ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಸಂಬಂಧಿಸಿದಂಥ ಯಾವುದೇ ಒಂದು ಸರಿಯಾದ ಅಭಿಪ್ರಾಯವಿಲ್ಲ. ಲೇಖಕರಲ್ಲಿ ವಿವಿಧ ಅಭಿಪ್ರಾಯಗಳಿರುವುದನ್ನು ಕಾಣಬಹುದಾಗಿದೆ. ಕೆಲವು ಲೇಖಕರು ಸಾರ್ವಜನಿಕ ಆಡಳಿತವು ಶಾಸಕಾಂಗ, ಕಾರ್ಯಾಂಗ ಮತ್ತು
ನ್ಯಾಯಾಂಗದ ಚಟುವಟಿಕೆಗಳಿಗೆ ಸಂಬಂಧಿಸಿದೆ ಎಂದರೆ, ಮತ್ತೆ ಕೆಲವರು ಸಾರ್ವಜನಿಕ ಆಡಳಿತವು ಕೇವಲ ಕಾರ್ಯಾಂಗದ ಚಟುವಟಿಕೆಗಳಿಗೆ ಸಂಬಂಧಿಸಿದೆ ಎಂದಿದ್ದಾರೆ. ಆದರೆ ಮೇಲಿನ ಅಭಿಪ್ರಾಯಗಳ ಪ್ರಕಾರ ಸಾರ್ವಜನಿಕ ಆಡಳಿತವು ಸರ್ಕಾರದ ಅಂಗಗಳ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದೆ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವುದೇ ಇದರ ಕಾರ್ಯವಾಗಿದೆ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯು ಪ್ರಮುಖವಾಗಿ 2 ದೃಷ್ಟಿಕೋನಗಳನ್ನು ಹೊಂದಿದೆ. ಅವುಗಳೆಂದರೆ ಸಮಗ್ರ ಮತ್ತು ನಿರ್ವಹಣಾ ದೃಷ್ಟಿಕೋನ. ಮೊದಲನೇದಾಗಿ ಸಮಗ್ರ ದೃಷ್ಟಿಕೋನ. ಸಮಗ್ರ ದೃಷ್ಟಿಕೋನದ ಪ್ರತಿಪಾದಕರಾದ ಎಲ್.ಡಿ. ವೈಟ್ ರವರು ಸಾರ್ವಜನಿಕ ಆಡಳಿತವು ಸಾರ್ವಜನಿಕ ನೀತಿಯನ್ನು ಸಫಲಗೊಳಿಸುವಲ್ಲಿ ಕೈಗೊಳ್ಳಲ್ಪಡುವ ಎಲ್ಲ ಚಟುವಟಿಕೆಗಳ ಒಟ್ಟು ಪ್ರಯತ್ನವಾಗಿದೆ ಎಂದಿರುವರು. ಇದರಲ್ಲಿರ್ತಕ್ಕಂತಹ ಪ್ರಮುಖ ಅಂಶಗಳು ಸರ್ಕಾರದ ಕಾರ್ಯನಿರ್ವಹಣೆ, ಕಾರ್ಯಾಂಗದ ಚಟುವಟಿಕೆಗಳು, ನೀತಿಗಳನ್ನು ರೂಪಿಸುವುದು, ಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು, ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಸರ್ಕಾರದ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸುವುದು ಇದರ ಮುಖ್ಯ ಭಾಗ. ಶಾಸಕಾಂಗದೊಂದಿಗೆ ಸಂಬಂಧ, ನ್ಯಾಯಾಂಗದೊಂದಿಗೆ ಸಂಬಂಧ ಅಂತ ಹೇಳಲಾಗ್ತದೆ. ನೀತಿ ನಿರೂಪಣೆ ಮತ್ತು ಅನುಷ್ಠಾನ. ಸಾರ್ವಜನಿಕ ಸಮಸ್ಯೆಗಳನ್ನು ಗುರುತಿಸುವುದು, ಅವುಗಳನ್ನು ಪರಿಹರಿಸಲು ಸೂಕ್ತ ನೀತಿಗಳನ್ನು ರೂಪಿಸುವುದು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಸಾರ್ವಜನಿಕ ಆಡಳಿತದ ಪ್ರಮುಖ ಕಾರ್ಯವಾಗಿದೆ. ಇದು ಆರೋಗ್ಯ, ಶಿಕ್ಷಣ, ಪರಿಸರ, ಆರ್ಥಿಕ ಅಭಿವೃದ್ಧಿ ಮುಂತಾದ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದೆ. ಸಾರ್ವಜನಿಕ ಸೇವೆಗಳ ನಿರ್ವಹಣೆ. ಜನರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳು ಮತ್ತು ಸೇವೆಗಳನ್ನು ಒದಗಿಸುವುದು ಸಾರ್ವಜನಿಕ ಆಡಳಿತದ ಜವಾಬ್ದಾರಿಯಾಗಿದೆ. ಉದಾಹರಣೆಗೆ ನೀರು ಸರಬರಾಜು, ವಿದ್ಯುತ್, ಸಾರಿಗೆ, ಆರೋಗ್ಯ ಸೇವೆಗಳು, ಶಿಕ್ಷಣ, ಭದ್ರತೆ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು. ಹಣಕಾಸು ನಿರ್ವಹಣೆ. ಸಾರ್ವಜನಿಕ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದು, ಉದಾಹರಣೆಗೆ ತೆರಿಗೆಗಳು, ಶುಲ್ಕಗಳು ಮೊದಲಾದವು. ಅವುಗಳನ್ನು ಸಮರ್ಪಕವಾಗಿ ಯೋಜಿಸುವುದು, ವಿವಿಧ ಕಾರ್ಯಕ್ರಮಗಳಿಗೆ ಹಂಚಿಕೆ ಮಾಡುವುದು ಮತ್ತು ಅವುಗಳ ಬಳಕೆಯನ್ನು ಪರಿಶೀಲಿಸುವುದು ಸಾರ್ವಜನಿಕ ಆಡಳಿತದ ನಿರ್ಣಾಯಕ ಭಾಗವಾಗಿದೆ. ಸಿಬ್ಬಂದಿ ನಿರ್ವಹಣೆ. ಸರ್ಕಾರಿ ನೌಕರರ ನೇಮಕಾತಿ, ತರಬೇತಿ, ಅಭಿವೃದ್ಧಿ, ವೇತನ ಮತ್ತು ಇತರ ಸೇವಾ ನಿಯಮಗಳನ್ನು ನಿರ್ವಹಿಸುವುದು ಸಾರ್ವಜನಿಕ ಆಡಳಿತದ ಒಂದು ಪ್ರಮುಖ ಅಂಶ. ದಕ್ಷ ಮತ್ತು ಪ್ರಾಮಾಣಿಕ ಸಿಬ್ಬಂದಿ ಸಾರ್ವಜನಿಕ ಆಡಳಿತದ ಯಶಸ್ಸಿಗೆ ಅತ್ಯಗತ್ಯ. ಸಂಘಟನೆ ಮತ್ತು ನಿರ್ವಹಣೆ. ಸರ್ಕಾರಿ ಇಲಾಖೆಗಳು, ನಿಗಮಗಳು ಮತ್ತು ಇತರ ಸಾರ್ವಜನಿಕ ಸಂಸ್ಥೆಗಳನ್ನು ರಚಿಸುವುದು, ಅವುಗಳ ನಡುವೆ ಸಮನ್ವಯ ಸಾಧಿಸುವುದು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಬರುತ್ತದೆ. ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ. ಸಾರ್ವಜನಿಕ ಆಡಳಿತವು ಜನರಿಗೆ ಉತ್ತರಾದಿಯಾಗಿರಬೇಕು. ಮಾಹಿತಿ ಹಕ್ಕು ಕಾಯ್ದೆಯಂತಹ ಕ್ರಮಗಳ ಮೂಲಕ ಪಾರದರ್ಶಕತೆಯನ್ನು ಕಾಪಾಡುವುದು ಮತ್ತು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸುವುದು ಮುಖ್ಯವಾಗಿದೆ. ಅಭಿವೃದ್ಧಿ ಆಡಳಿತ. ಬಡತನ ನಿರ್ಮೂಲನೆ, ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ನ್ಯಾಯ ಮತ್ತು ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸಲು ಸಾರ್ವಜನಿಕ ಆಡಳಿತವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳು. ವಿದೇಶಾಂಗ ನೀತಿ, ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಜಾಗತಿಕ ಸಂಸ್ಥೆಗಳೊಂದಿಗೆ ಸಹಕಾರವನ್ನು ನಿರ್ವಹಿಸುವುದು ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಕಾಣಬಹುದು. ಸಾರ್ವಜನಿಕ ಆಡಳಿತವು ಸರ್ಕಾರದ ಎಲ್ಲ ಹಂತಗಳಲ್ಲಿನ ಕಾರ್ಯನಿರ್ವಹಣೆ, ನೀತಿ ನಿರೂಪಣೆ ಮತ್ತು ಅನುಷ್ಠಾನ, ಸಾರ್ವಜನಿಕ ಸೇವೆಗಳ ನಿರ್ವಹಣೆ ಮತ್ತು ನಾಗರಿಕ ಕಲ್ಯಾಣವನ್ನು ಒಳಗೊಂಡ ಒಂದು ವಿಶಾಲವಾದ ಕ್ಷೇತ್ರವಾಗಿದೆ. ಇದು ಸಮಾಜದ ಪ್ರತಿಯೊಂದು ಅಂಶದ ಮೇಲೂ ನೇರ ಅಥವಾ ಪರೋಕ್ಷ ಪರಿಣಾಮವನ್ನು ಬೀರುತ್ತದೆ. ಎರಡನೇದಾಗಿ ನಿರ್ವಹಣಾ ದೃಷ್ಟಿಕೋನ. ನಿರ್ವಹಣಾ ದೃಷ್ಟಿಕೋನದ ಪ್ರತಿಪಾದಕರಾದ ಸೈಮನ್ ಸ್ಮಿತ್ ಬರ್ಗ್ ಮತ್ತು ಥಾಮ್ಸನ್ ರವರು ಸಾರ್ವಜನಿಕ ಆಡಳಿತವನ್ನು ಸಂಕುಚಿತ ಅರ್ಥದಲ್ಲಿ ಹೇಳುತ್ತಾ, ಇದು ಒಂದು ಸಂಸ್ಥೆಯ ನಿರ್ವಹಣೆಯ ಕಾರ್ಯದಲ್ಲಿ ತೊಡಗಿರುವ ವ್ಯಕ್ತಿಗಳು ನಿಯೋಜಿಸುವ ಕೆಲಸ ಕಾರ್ಯಗಳನ್ನು ಒಳಗೊಳ್ಳುತ್ತದೆ ಎಂದಿರುವರು. ನಿರ್ವಹಣಾ ದೃಷ್ಟಿಕೋನ ಎಂದರೇನು? ನಿರ್ವಹಣಾ ದೃಷ್ಟಿಕೋನವು ಸಾರ್ವಜನಿಕ ಆಡಳಿತವನ್ನು ಒಂದು ಸಂಸ್ಥೆಯಾಗಿ ಪರಿಗಣಿಸುತ್ತದೆ ಮತ್ತು ಅದರ ದಕ್ಷ ಹಾಗೂ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಅಗತ್ಯವಾದ ನಿರ್ವಹಣಾ ತತ್ವಗಳು ಮತ್ತು ಪ್ರಕ್ರಿಯೆಗಳ ಮೇಲೆ ಗಮನ ಹರಿಸುತ್ತದೆ. ಖಾಸಗಿ ವಲಯದ ನಿರ್ವಹಣಾ ತತ್ವಗಳನ್ನು ಸಾರ್ವಜನಿಕ ವಲಯಕ್ಕೆ ಅನ್ವಯಿಸುವ ಬಗ್ಗೆಯೂ ಇದು ಒತ್ತು ನೀಡುತ್ತದೆ. ಪ್ರಮುಖ ಅಂಶಗಳು. ಸಂಘಟನೆ. ಸಾರ್ವಜನಿಕ ಸಂಸ್ಥೆಗಳ ರಚನೆ, ಅಧಿಕಾರದ ಹಂಚಿಕೆ, ಜವಾಬ್ದಾರಿಗಳ ನಿರ್ಧಾರ ಮತ್ತು ವಿಭಾಗಗಳ ನಡುವಿನ ಸಮನ್ವಯವನ್ನು ಅಧ್ಯಯನ ಮಾಡುವುದು. ಉತ್ತಮ ಸಂಘಟನಾ ರಚನೆಯು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಇದು ಪರಿಶೀಲಿಸುತ್ತದೆ. ಉದಾಹರಣೆಗೆ ಶ್ರೇಣಿ ವ್ಯವಸ್ಥೆ, ಸಮಿತಿಗಳ ರಚನೆ, ಇಲಾಖೆಗಳ ವಿನ್ಯಾಸ ಮೊದಲಾದವು. ಸಿಬ್ಬಂದಿ ನಿರ್ವಹಣೆ. ಸರ್ಕಾರಿ ನೌಕರರ ನೇಮಕಾತಿ, ತರಬೇತಿ, ಅಭಿವೃದ್ಧಿ, ವೇತನ, ಮುಂಬಡ್ತಿ, ಶಿಸ್ತು ಮತ್ತು ನಿವೃತ್ತಿ.
ಪ್ರಕ್ರಿಯೆಗಳನ್ನು ನಿರ್ವಹಿಸುವುದು, ದಕ್ಷ ಮತ್ತು ಸಮರ್ಪಿತ ಸಿಬ್ಬಂದಿಯನ್ನು ಹೇಗೆ ರೂಪಿಸುವುದು ಮತ್ತು ಉಳಿಸಿಕೊಳ್ಳುವುದು ಎಂಬುದರ ಮೇಲೆ ಇದು ಗಮನ ಕೇಂದ್ರೀಕರಿಸುತ್ತದೆ. ಹಣಕಾಸು ನಿರ್ವಹಣೆ, ಸಾರ್ವಜನಿಕ ಸಂಪನ್ಮೂಲಗಳ ಸಂಗ್ರಹಣೆ, ಬಜೆಟ್ ತಯಾರಿಕೆ, ಹಣಕಾಸು ನಿಯಂತ್ರಣ, ಲೆಕ್ಕ ಪರಿಶೋಧನೆ ಮತ್ತು ಹಣದ ಸಮರ್ಪಕ ಬಳಕೆಯನ್ನು ಖಚಿತಪಡಿಸುವುದು, ಆರ್ಥಿಕ ಶಿಸ್ತು ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ಇದರ ಮುಖ್ಯ ಉದ್ದೇಶ. ಕಾರ್ಯನಿರ್ವಹಣೆ, ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು, ಇದರಲ್ಲಿ ಯೋಜನೆ ರೂಪಿಸುವುದು, ಕಾರ್ಯಗಳನ್ನು ನಿಯೋಜಿಸುವುದು, ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವುದು ಮತ್ತು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವುದು ಸೇರಿದೆ. ಸಂವಹನ, ಸಂಸ್ಥೆಯೊಳಗಿನ ಮತ್ತು ಹೊರಗಿನ ವಿವಿಧ ಹಂತಗಳಲ್ಲಿ ಪರಿಣಾಮಕಾರಿ ಸಂವಹನವನ್ನು ಸ್ಥಾಪಿಸುವುದು, ಮಾಹಿತಿ ವಿನಿಮಯ, ವರದಿಗಾರಿಕೆ ಮತ್ತು ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ನಿರ್ವಹಿಸುವುದು ಮುಖ್ಯ. ನಿರ್ದೇಶನ ಮತ್ತು ನಿಯಂತ್ರಣ, ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ನೌಕರರನ್ನು ಮಾರ್ಗದರ್ಶನ ಮಾಡುವುದು ಮತ್ತು ಅವರ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವುದು, ಇದರಲ್ಲಿ ನಾಯಕತ್ವ, ಪ್ರೇರಣೆ ಮತ್ತು ಶಿಸ್ತು ಕ್ರಮಗಳು ಸೇರಿವೆ. ನಿರ್ಧಾರ ತೆಗೆದುಕೊಳ್ಳುವುದು, ಡಿಸಿಷನ್ ಮೇಕಿಂಗ್, ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ, ಅದಕ್ಕೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ಪರ್ಯಾಯಗಳ ಮೌಲ್ಯಮಾಪನವನ್ನು ಅಧ್ಯಯನ ಮಾಡುವುದು. ಸಾರ್ವಜನಿಕ ಸಂಬಂಧಗಳು, ಪಬ್ಲಿಕ್ ರಿಲೇಷನ್ಸ್, ಸಾರ್ವಜನಿಕರೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮತ್ತು ಸರ್ಕಾರದ ನೀತಿಗಳು ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡುವುದಾಗಿದೆ. ನಿರ್ವಹಣಾ ದೃಷ್ಟಿಕೋನದ ಮಹತ್ವ, ದಕ್ಷತೆಯ ಹೆಚ್ಚಳ, ಗುರಿ ಸಾಧನೆ, ಸಂಪನ್ಮೂಲಗಳ ಸಮರ್ಪಕ ಬಳಕೆ, ಉತ್ತಮ ಸೇವೆ, ಹೊಣೆಗಾರಿಕೆ ಮತ್ತು ಉತ್ತರದಾಯಿತ್ವ. ಲೂಥರ್ ಗುಲಿಕ್ ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಫಸ್ಟ್ ಕರ್ಬ್ ಎಂಬ ಆಂಗ್ಲ ಪದದಿಂದ ವಿವರಿಸಿದ್ದಾರೆ. ಅದು ಈ ರೀತಿ ಇದೆ: ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಯೋಜನೆ, ಪ್ಲಾನಿಂಗ್ ಅಂದರೆ ನಿರ್ವಹಿಸಬೇಕಾದ ಕಾರ್ಯಗಳ ಬಗ್ಗೆ ಅನುಸರಿಸಬೇಕಾದ ಕಾರ್ಯನೀತಿಯನ್ನು ಸಿದ್ಧಪಡಿಸುವುದೇ ಯೋಜನೆಯಾಗಿದೆ. ಇದು ಉದ್ದೇಶಗಳನ್ನು ಸಾಧಿಸುವಲ್ಲಿ ಅನುಸರಿಸಬಹುದಾದ ವಿಧಾನವಾಗಿದೆ ಎಂದಿದ್ದಾರೆ. ವ್ಯವಸ್ಥೆ, ಆರ್ಗನೈಸೇಷನ್, ಇದು ಔಪಚಾರಿಕ ಅಧಿಕಾರ ರಚನಾ ವ್ಯವಸ್ಥೆಯಾಗಿದ್ದು ಅದರ ಮೂಲಕ ನಿರ್ವಹಿಸಬೇಕಾದ ಕೆಲಸವನ್ನು ವಿಂಗಡಿಸುವುದು, ವ್ಯವಸ್ಥಿತಗೊಳಿಸುವುದು, ವ್ಯಾಖ್ಯಾನಿಸುವುದು ಮತ್ತು ಸಂಯೋಜನೆಗೊಳಿಸುವುದೇ ವ್ಯವಸ್ಥೆಯಾಗಿದೆ. ಸಿಬ್ಬಂದಿ ವರ್ಗ, ಸ್ಟಾಫಿಂಗ್, ಇದು ಸಿಬ್ಬಂದಿಯ ನೇಮಕಾತಿ ಮತ್ತು ತರಬೇತಿಯನ್ನು ಒಳಗೊಂಡಿದ್ದು ಇದರ ಕೆಲಸದ ವಾತಾವರಣವನ್ನು ಒಳಗೊಳ್ಳುತ್ತದೆ. ಅಂದರೆ ವಿವಿಧ ಹುದ್ದೆಗಳಿಗೆ ಸೂಕ್ತ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವುದೇ ಸಿಬ್ಬಂದಿ ವರ್ಗವಾಗಿದೆ. ನಿರ್ದೇಶನ, ಡಿರೆಕ್ಷನ್, ಮೇಲಿನ ಅಧಿಕಾರಿಗಳು ಸೂಕ್ತವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಮತ್ತು ಕೆಳಗಿನ ಅಧಿಕಾರಿಗಳಿಗೆ ನಿರ್ದೇಶನ, ಆದೇಶ ಮತ್ತು ಸೂಚನೆಗಳನ್ನು ಕೊಡುವುದಾಗಿದೆ. ಸಂಯೋಜನೆ, ಕೋಆರ್ಡಿನೇಷನ್, ವ್ಯವಸ್ಥೆಯ ವಿವಿಧ ಭಾಗಗಳು ಮತ್ತು ವಿಭಾಗಗಳು ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳ ಕೆಲಸ ಕಾರ್ಯಗಳಲ್ಲಿ ಹೊಂದಾಣಿಕೆಯನ್ನು ತರುವುದಾಗಿದೆ. ವರದಿ, ರಿಪೋರ್ಟಿಂಗ್, ವ್ಯವಸ್ಥೆ ಅಥವಾ ಇಲಾಖೆಯಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಕಾರ್ಯಾಂಗಕ್ಕೆ ಜವಾಬ್ದಾರಿಯಾಗಿರುವ ಘಟಕಗಳು ಅಥವಾ ಅಧಿಕಾರಿಗಳ ಬಗ್ಗೆ ವರದಿಯನ್ನು ಸಲ್ಲಿಸುವುದಾಗಿದೆ. ಆಯವ್ಯಯ, ಬಡ್ಜೆಟಿಂಗ್, ಹಣಕಾಸಿಗೆ ಸಂಬಂಧಿಸಿದಂತೆ ಯೋಜನೆಯನ್ನು ರೂಪಿಸುವುದು, ಅದನ್ನು ನಿಯಂತ್ರಿಸುವುದು ಮತ್ತು ಲೆಕ್ಕ ಪರಿಶೋಧನೆಗೆ ಒಳಪಡಿಸುವುದಾಗಿದೆ. ಲೂಥರ್ ಗುಲಿಕ್ರ ಪ್ರಕಾರ ಈ ಫಸ್ಟ್ ಕರ್ಬ್ ಚಟುವಟಿಕೆಗಳು ಎಲ್ಲ ರೀತಿಯ ವ್ಯವಸ್ಥೆಯಲ್ಲೂ ಸಾಮಾನ್ಯವಾದುದಾಗಿದೆ. ಖಾಸಗಿ ಆಡಳಿತದಲ್ಲೂ ಇದನ್ನು ಕಾಣಬಹುದು ಎಂದಿದ್ದಾರೆ. ಪಿಪ್ಪರ್ ಅವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಸಂಬಂಧಿಸಿದಂತೆ 2 ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕ ಆಡಳಿತದ ತತ್ವಗಳು, ಸಾರ್ವಜನಿಕ ಆಡಳಿತದ ಕ್ಷೇತ್ರ ಎಂಬ ಈ 2 ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತದೆ. ಸಾಮಾನ್ಯ ಆಡಳಿತ ವ್ಯವಸ್ಥೆ, ಸಿಬ್ಬಂದಿ ವರ್ಗದ ನಿರ್ವಹಣೆ, ವಿಧಾನ ಮತ್ತು ಪದ್ಧತಿಗಳು, ಸಾಮಗ್ರಿ ಮತ್ತು ಪೂರೈಕೆ, ಹಣಕಾಸು, ಸಾರ್ವಜನಿಕ ಆಡಳಿತದ ಕ್ಷೇತ್ರ, ಆಡಳಿತಾತ್ಮಕ ಸಿದ್ಧಾಂತ. ನೆಕ್ಸ್ಟ್ ಒನ್ ಅನ್ವಯಿಕ ಆಡಳಿತ ಅಂತಲೂ ಕೂಡ ಬರ್ತದೆ. ನಿರ್ವಹಣಾ ದೃಷ್ಟಿಕೋನದ ಮಿತಿಗಳು ಇವು ನೋಡಬಹುದು. ಇನ್ನು ಕೊನೆಯದಾಗಿ ನಮ್ಮ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಆಡಳಿತದ ಮಹತ್ವ. ಸಾರ್ವಜನಿಕ ಆಡಳಿತವು ಸರ್ಕಾರದ ಅತ್ಯಂತ ಪ್ರಮುಖವಾದ ಅಂಗವಾಗಿದೆ. ಸ್ಪಷ್ಟವಾಗಿ ಹೇಳುವುದಾದರೆ ಸರ್ಕಾರದ 3 ಅಂಗಗಳಲ್ಲಿ ಬಹಳ ಮುಖ್ಯವಾದ ಅಂಗವಾಗಿದೆ ಅಂತ ಕೂಡ ಇದನ್ನು
ಹೇಳಲಾಗ್ತದೆ. ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಆಡಳಿತದ ಪಾತ್ರ. ಮೊದಲನೇ ಪಾಯಿಂಟ್, ಸಾರ್ವಜನಿಕ ಆಡಳಿತವು ಪ್ರಜೆಗಳ ಜೀವನದಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಪ್ರಜೆಗಳನ್ನು ನೇರವಾಗಿ ತಲುಪುವ ಅಂಗ ಎಂದರೆ ಸಾರ್ವಜನಿಕ ಆಡಳಿತವಾಗಿದೆ. ಆದ್ದರಿಂದ ಇದು ಪ್ರಜೆಗಳಿಗೆ ಹತ್ತಿರವಾಗಿದೆ. ಯಾರೂ ಸಹ ಇದರಿಂದ ಹೊರತಾಗಿರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಅವಲಂಬಿಸಲೇಬೇಕಾಗುತ್ತದೆ. ಆಗ ತಾನೇ ಹುಟ್ಟಿದಂತಹ ಮಗು ಸಹ ಸಾರ್ವಜನಿಕ ಆಡಳಿತದಲ್ಲಿ ಜೀವಿಸಬೇಕಾಗುತ್ತದೆ. ಅಂದರೆ ಅದರ ನೋಂದಣಿಯನ್ನು ಆಡಳಿತದಲ್ಲಿ ನಮೂದಿಸಿಕೊಳ್ಳಲಾಗುತ್ತದೆ. ಹಾಗೆಯೇ ಪ್ರತಿಯೊಂದು ಮಗು ಸಾರ್ವಜನಿಕ ಆಡಳಿತದಿಂದ ನಿಯಂತ್ರಿಸಲ್ಪಡುವ ಸಂಸ್ಥೆಗಳಲ್ಲಿ ಭಾಗವಹಿಸಲೇಬೇಕಾಗುತ್ತದೆ. ಅವುಗಳೆಂದರೆ ಶೈಕ್ಷಣಿಕ ಸಂಸ್ಥೆಗಳು, ಸಾರ್ವಜನಿಕ ಸಂಸ್ಥೆಗಳು, ಕೈಗಾರಿಕಾ ಮತ್ತು ವ್ಯಾಪಾರ ಇತ್ಯಾದಿ. ಸಾರ್ವಜನಿಕ ಆಡಳಿತವು ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಾಗೂ ಆರ್ಥಿಕ ಭಾಗದಂತೆ ಒಂದು ಭಾಗವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಇದರ ಪಾತ್ರ. ಪ್ರಜಾಪ್ರಭುತ್ವದಲ್ಲಿ ಇದರ ಪಾತ್ರವನ್ನು ನಾವು ಮರೆಯುವಂತಲ್ಲ. ಪ್ರಜಾಪ್ರಭುತ್ವದ ಧ್ಯೇಯಗಳಾದ ಪ್ರಗತಿ, ಅಭಿವೃದ್ಧಿ ಮತ್ತು ರಕ್ಷಣೆ ಇವುಗಳನ್ನು ನಾವು ಕಾಣಬೇಕಾದರೆ ಆಡಳಿತವು ನಿಷ್ಪಕ್ಷಪಾತ, ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನು ಹೊಂದಿರಬೇಕು. ಇಲ್ಲಿ ಸಾರ್ವಜನಿಕ ಆಡಳಿತಾಧಿಕಾರಿಗಳು ತಟಸ್ಥರಾಗಿದ್ದು ಪ್ರಜೆಗಳ ಸೇವೆಯನ್ನು ಮಾಡಬೇಕಾಗುತ್ತದೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಆ ಕಡೆ ಕಿವಿಗೊಡಬಾರದು. ಪ್ರಜೆಗಳ ಕಲ್ಯಾಣದ ಕಡೆ ಮಾತ್ರ ಗಮನ ಹರಿಸಬೇಕಾಗುತ್ತದೆ. ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳು. ಸುಖಿ ರಾಜ್ಯದ ಕಾರ್ಯವೇನೆಂದರೆ ಪ್ರಜೆಗಳ ಕಲ್ಯಾಣವನ್ನು ಸಾಧಿಸುವುದಾಗಿದೆ. ಇದು ಅದರ ಜವಾಬ್ದಾರಿಯೂ ಆಗಿದೆ. ಎಲ್ಲ ರಾಜ್ಯಗಳ ಕರ್ತವ್ಯವೆಂದರೆ ಪ್ರಜೆಗಳೆಲ್ಲರ ಕಲ್ಯಾಣವನ್ನು ಸಾಧಿಸುವುದಾಗಿದೆ. LD ವೈಟ್ರ ಪ್ರಕಾರ ಹಿಂದೆ ಪ್ರಜೆಗಳು ರಾಜ್ಯದಿಂದ ಏನನ್ನು ನಿರೀಕ್ಷಿಸದಂತಹ ಕಾಲವಿತ್ತು. ಆದರೆ ಇಂದು ಜನರು ರಾಜ್ಯದಿಂದ ಹೆಚ್ಚಿನದನ್ನು ನಿರೀಕ್ಷಿಸುತ್ತಿದ್ದಾರೆ. ಪ್ರಜೆಗಳು ರಾಜ್ಯದಿಂದ ಹೆಚ್ಚು ಹೆಚ್ಚು ಸೇವೆಗಳನ್ನು ಮತ್ತು ರಕ್ಷಣೆಯನ್ನು ನಿರೀಕ್ಷಿಸುತ್ತಾರೆ. ಆದ್ದರಿಂದ ಸುಖಿ ರಾಜ್ಯದಲ್ಲಿ ಸಾರ್ವಜನಿಕ ಆಡಳಿತವನ್ನು ಮತ್ತು ಅದರ ಪಾತ್ರವನ್ನು ನಾವು ನಿರಾಕರಿಸುವಂತಿಲ್ಲ. ರಾಜ್ಯದ ಕಾನೂನುಗಳನ್ನು ಜಾರಿಗೊಳಿಸುತ್ತದೆ. ಸಾರ್ವಜನಿಕ ಆಡಳಿತವು ರಾಜ್ಯದ ಕಾನೂನುಗಳನ್ನು ಕಾರ್ಯಗತಗೊಳಿಸುತ್ತದೆ. ಸಮಾಜಕ್ಕೆ ಕಾಯಿದೆ ಅವಶ್ಯಕವಾಗಿದೆ. ಇದು ವ್ಯಕ್ತಿಗಳ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ರಕ್ಷಿಸುತ್ತದೆ. ಕಾನೂನು ಮಾನವ ಜೀವನಕ್ಕೆ ಆಧಾರವಾಗಿದೆ. ಇದು ವ್ಯಕ್ತಿ ತನ್ನ ಸಂಗಡಿಗರೊಡನೆ ಇರುವ ಸಂಬಂಧವನ್ನು ನಿಯಂತ್ರಿಸುತ್ತದೆ. ಶಿಕ್ಷಣ ಮತ್ತು ಸಾರ್ವಜನಿಕ ಆಡಳಿತ ಒಂದೊಂದು ಕ್ರಿಯೆ ಪ್ರಕ್ರಿಯೆ ರೀತಿಯಲ್ಲಿವೆ. ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣವು ಮಾನವನ ನಾಗರಿಕತೆಯನ್ನು ಬೆಳೆಸುವಲ್ಲಿ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಆದರೆ ಶಿಕ್ಷಣದ ಸ್ವರೂಪ ಮತ್ತು ಪ್ರಗತಿ ಎಂಬುದು ಆಡಳಿತದ ಸ್ವರೂಪವನ್ನು ಹೆಚ್ಚು ಅವಲಂಬಿಸಿದ್ದು ದೇಶದಲ್ಲಿ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುತ್ತದೆ. ಆದ್ದರಿಂದ ಶಿಕ್ಷಣ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸಾರ್ವಜನಿಕ ಆಡಳಿತದ ಪಾತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಸಾರ್ವಜನಿಕ ಆಡಳಿತವು ಸಮಾಜದಲ್ಲಿ ನಾಗರಿಕತೆಯ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಸಾರ್ವಜನಿಕ ಆಡಳಿತವು ಸಮಾಜದಲ್ಲಿ ನಾಗರಿಕತೆಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎಂಬ ವಾದ WP ಡುನಾನ್ ಮತ್ತು JA ಬಿಯರ್ಡ್ ಇವರಿಂದ ಕೊಡಲ್ಪಟ್ಟಿದೆ. ನಮ್ಮ ನಾಗರಿಕತೆಯ ಅಧಪತನವಾಗಿದೆ ಎಂದರೆ ಅದು ಪ್ರಮುಖವಾಗಿ ಸಾರ್ವಜನಿಕ ಆಡಳಿತ ಕುಸಿದಿದೆ ಎಂಬುದಾಗಿದೆ. ಸರ್ಕಾರದ ಅಧ್ಯಕ್ಷ ಅನರ್ಹ, ಅಯೋಗ್ಯ ಮತ್ತು ಆಡಳಿತದಿಂದಾಗಿ ನಾಗರಿಕತೆಯ ಪ್ರಗತಿ ಸಾಧ್ಯವಿಲ್ಲ ಎಂಬುದಕ್ಕೆ ಇತಿಹಾಸದಲ್ಲಿ ಹಲವಾರು ನಿದರ್ಶನಗಳಿವೆ. ಸಾರ್ವಜನಿಕ ಆಡಳಿತವು ಸಮಾಜ ಮತ್ತು ಸರ್ಕಾರದಲ್ಲಿ ಸ್ಥಿರತೆಯನ್ನು ತರುತ್ತದೆ. ಸಾರ್ವಜನಿಕ ಆಡಳಿತವು ಶಾಶ್ವತವಾದುದು. ಸರ್ಕಾರಗಳು ಬದಲಾದಂತೆ ಇದು ಬದಲಾವಣೆಗೊಳ್ಳುವುದಿಲ್ಲ. ಇದರಿಂದಾಗಿ ಸರ್ಕಾರದ ನೀತಿಗಳು ನಿರಂತರವಾಗಿ ಕಾರ್ಯಗತವಾಗುತ್ತಿರುತ್ತವೆ. ಪ್ರೊಫೆಸರ್ M. ರತ್ನಸ್ವಾಮಿಯವರು ಇದನ್ನು ಸರ್ಕಾರದ ಪದ್ಧತಿ ಎಂದು ಅಸ್ತಿತ್ವಕ್ಕೆ ಬರಬಹುದು, ನಾಳೆ ಕೊನೆಗೊಳ್ಳಬಹುದು. ಸಂವಿಧಾನ ಇಂದು ಬರಬಹುದು ಮತ್ತು ಹೋಗಬಹುದು ಮತ್ತು ಬದಲಾಗಬಹುದು. ಮಂತ್ರಿಗಳು ಬರಬಹುದು, ಹೋಗಬಹುದು. ಹೇಗೆ ಮಂತ್ರಿ ಪದವಿ ಶಾಶ್ವತವೋ ಹಾಗೆ ಆಡಳಿತವು ಎಂದೆಂದಿಗೂ ಶಾಶ್ವತವಾಗಿ ಇರುತ್ತದೆ ಎಂದಿದ್ದಾರೆ. ಆಧುನಿಕ ಕಾಲ ಸಂಪೂರ್ಣವಾಗಿ ಯುದ್ಧಗಳ ಕಾಲವಾಗಿದೆ. ದೇಶದ ರಕ್ಷಣೆ ಮತ್ತು ಮಾನವನ ಸಂಪನ್ಮೂಲಗಳ ರಕ್ಷಣೆ ಸರ್ಕಾರದ ಜವಾಬ್ದಾರಿಯಾಗಿದೆ. ಸಮಾಜದ ರಕ್ಷಣೆ ಮತ್ತು ಮಾನವನ ನಾಗರಿಕತೆಯನ್ನು ರಕ್ಷಣೆ ಮಾಡಿಕೊಂಡು ಬರುವಲ್ಲಿ ಸಾರ್ವಜನಿಕ ಆಡಳಿತ ಪ್ರಾಮುಖ್ಯತೆ ಹೆಚ್ಚುತ್ತದೆ. ಒಂದು ವೇಳೆ ಸಾರ್ವಜನಿಕ ಆಡಳಿತವು ಮಾನವನ ನಾಗರಿಕತೆಯನ್ನು ರಕ್ಷಿಸುವಲ್ಲಿ ವಿಫಲವಾದರೆ ಅಲ್ಲಿ ಇಡೀ ಸಮಾಜವೇ ಕುಸಿದು ಬೀಳುತ್ತದೆ. ಒಟ್ಟಾರೆ ಸರ್ಕಾರದ ಸಫಲತೆ ಮತ್ತು ವಿಫಲತೆಗೆ ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿದೆ. ಸಾರ್ವಜನಿಕ ಆಡಳಿತವು ಯಾವುದೇ ಸಮಾಜದ ಸುಗಮ ಕಾರ್ಯಾಚರಣೆಗೆ ಅತ್ಯಗತ್ಯ. ಇದು ಸಾರ್ವಜನಿಕ ಸೇವೆಗಳನ್ನು ಒದಗಿಸುತ್ತದೆ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ, ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ, ಸಾಮಾಜಿಕ ನ್ಯಾಯವನ್ನು ಖಾತ್ರಿಪಡಿಸುತ್ತದೆ, ನಾಗರಿಕ ಹಕ್ಕುಗಳನ್ನು ರಕ್ಷಿಸುತ್ತದೆ, ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುತ್ತದೆ. ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಸಮಾಜದ ಕಲ್ಯಾಣ ಮತ್ತು ಅಭಿವೃದ್ಧಿ, ಸರ್ಕಾರಿ ನೀತಿಗಳ ಅನುಷ್ಠಾನ, ಸಾರ್ವಜನಿಕ ಸೇವೆಗಳ ವಿತರಣೆ, ಸರ್ಕಾರಿ ಪಾರದರ್ಶಕತೆ ಮತ್ತು ಜವಾಬ್ದಾರಿ,
ಸಮಾಜದ ಸ್ಥಿರತೆ ಮತ್ತು ಶಾಂತಿ, ಆರ್ಥಿಕ ಅಭಿವೃದ್ಧಿ, ರಾಜಕೀಯ ಸ್ಥಿರತೆ, ಸಮಾಜದ ಬದಲಾವಣೆ ಮತ್ತು ಅಭಿವೃದ್ಧಿ, ಅಂತಾರಾಷ್ಟ್ರೀಯ ಸಂಬಂಧಗಳು, ಸಮಾಜದ ಒಟ್ಟಾರೆ ಕಲ್ಯಾಣ.